ನಮಸ್ತೆ ಸ್ನೇಹಿತರೆ, ರೀಸೆಂಟಾಗಿ ನಾನು ಒಂದು ಟ್ರಾವೆಲ್ ಏಜೆನ್ಸಿಗೆ ಆ್ಯಡ್ ಕ್ರಿಯೇಟಿವ್ಸ್ ಡಿಸೈನ್ ಮಾಡುವಂಥ ಅವಕಾಶ ಸಿಕ್ತು. ನಾನು ಒಂದು ಪೋಸ್ಟ್ ಡಿಸೈನ್ ಮಾಡಿರೋದು ರೆಕಾರ್ಡಿಂಗ್ ಮಾಡಿದ್ದೆ. ಸೊ ಅದರದ್ದು ಸ್ಪೀಡ್ ರ್ಯಾಂಪ್ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಸೊ ಬೈ ಚಾನ್ಸ್ ನಿಮ್ಗೇನಾದರೂ ಈ ರೀತಿ ಡಿಸೈನ್ ಪೋಸ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಮೇಲೆ ಟ್ಯುಟೋರಿಯಲ್ ಬೇಕಂತ ಹೇಳಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಕಾಮೆಂಟಲ್ಲಿ ತಿಳಿಸಿದ್ರೇ ನಂಗೆ ಗೊತ್ತಾಗೋದು. ಅದ್ರ ಮೇಲೆ ನಾನು ಟ್ಯುಟೋರಿಯಲ್ ಮಾಡಿ ಸಪ್ರೇಟಾಗಿ ಇನ್ನೊಂದು ವಿಡಿಯೋನ ನಾನು ಹಾಕ್ತೀನಿ. ಸದ್ಯಕ್ಕೆ ಈ ಒಂದು ಮಾಂಟೇಜ್ ವಿಡಿಯೋ ಅಥವಾ ಸ್ಪೀಡ್ ರ್ಯಾಂಪ್ ವಿಡಿಯೋನ ನೋಡಿ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಧನ್ಯವಾದಗಳು. ಮೊದಲಿಗೆ ಇಲ್ಲಿ ಅವರು ಒಂದಷ್ಟು ಡೀಟೇಲ್ಸ್ನ ಕೊಟ್ಟಿದ್ರು, ಅಂದರೆ ಒಂದು ಪೋಸ್ಟಲ್ಲಿ ಏನೇನು ಬರಬೇಕಂತ ಹೇಳಿಬಿಟ್ಟು. ಸೊ ಅದೆಲ್ಲ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿರೋದನ್ನು ನಾನು ಸಪ್ರೇಟಾಗೆ ಬರ್ಕೋತಾ ಇದ್ದೀನಿ. ಹಾಗೇನೆ ಇಲ್ಲಿ ನಾನು ಸ್ಟಿಕ್ಕಿ ನೋಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ಪರ್ಸ್ನಲಿ ಅಭ್ಯಾಸ ಆಗಿರುವಂಥದ್ದು. ಸೊ ಹಾಗಾಗಿ ನಾನು ಸ್ಟಿಕ್ಕಿ ನೋಟ್ಸ್ನ ಯೂಸ್ ಮಾಡ್ತೀನಿ. ನೀವು ನಿಮಗೆ ಯಾವ್ದು ಅನುಕೂಲ ಅನಿಸುತ್ತೋ ಆ ಒಂದು ರೀತಿನ ಯೂಸ್ ಮಾಡ್ಕೋಬೋದು. ಸೊ ಹಾಗೇನೆ ಇಲ್ಲಿ ಮಲ್ಟಿಪಲ್ ಪ್ಯಾಕೇಜಸ್ ಕೊಟ್ಟಿದ್ರು. ಸೊ ಅದೆಲ್ಲ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಫೋಟೋಶಾಪ್ ಓಪನ್ ಮಾಡ್ತಾಯಿದ್ದೀನಿ. ಅವರು ಒಂದಷ್ಟು ರೆಫರೆನ್ಸ್ ಕಳಿಸಿದ್ರು, ಯಾವ ರೀತಿ ಪೋಸ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಅದರ ತಕ್ಕನಂಗೆ ಆ್ಯಂಡ್ ಅವರ ಪ್ರೀವಿಯಸ್ ಡಿಸೈನ್ ಮಾಡಿರೋ ಪೋಸ್ಟ್ ಕೂಡ ತೋರಿಸಿದ್ರು. ಸೊ ಇದರಲ್ಲಿ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಟೇಸ್ಟ್ ಅವ್ರದ್ದಿತ್ತು ಅಥವಾ ಯಾವ ರೀತಿ ಅವ್ರು ಕರೆಂಟ್ ಆ್ಯಡ್ ಕ್ರಿಯೇಟಿವ್ಸ್ ನಡೆಸ್ತಾ ಇದ್ದಾರೆ ಆ್ಯಂಡ್ ನಾನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಹೇಳಿಬಿಟ್ಟು. ಐಡಿಯಾಸ್ ಜನ್ರೇಟ್ ಮಾಡೋಕ್ಕೆ ಪಿಂಟ್ರೆಸ್ಟ್ ಅಥವಾ ಡ್ರಿಬಲ್ನ ಯೂಸ್ ಮಾಡ್ಬೋದು. ಗೂಗಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಗೂಗಲ್ನಲ್ಲಿ ಹಳೆ ಡಿಸೈನ್ಸ್ ತುಂಬ ಕಾಣಿಸುತ್ತೆ. ಸೊ ಹಾಗಾಗಿ ಪಿಂಟ್ರೆಸ್ಟ್ ಅಥವಾ ಡ್ರಿಬಲ್ ಒಳ್ಳೆ ಪ್ಲ್ಯಾಟ್ಫಾರ್ಮು, ಯಾಕಂದರೆ ಚೆನ್ನಾಗಿರೋ ಆರ್ಟಿಸ್ಟು ಡಿಸೈನ್ ಮಾಡಿರೋದು, ಟ್ರೆಂಡಿಂಗಲ್ಲಿರೋ ಅಂಥದ್ದು ಒಂದಷ್ಟು ಪೋಸ್ಟ್ಗಳನ್ನ ನಿಮಗೆ ತೋರಿಸ್ತಾರೆ. ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಪೋಸ್ಟ್ನೆಲ್ಲ ನೋಡ್ತಾ ಇದ್ದೀನಿ, ಯಾವ್ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಹೇಗೆ ಇಮೇಜಸ್ನ ಪ್ಲೇಸ್ ಮಾಡ್ಬೋದು, ಮತ್ತು ಟೆಕ್ಸ್ಟ್ನೆಲ್ಲ ಹೇಗೆ ಹಾಕ್ಬೋದು, ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ಐಡಿಯಾಸ್ನ ಜನ್ರೇಟ್ ಮಾಡೋದು. ಸೊ ಈ ಥರದ ಡಿಸೈನ್ಸ್ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟು ನಾವು ಪೋಸ್ಟ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾನು pexels.comನ ಯೂಸ್ ಮಾಡ್ತಾಯಿದ್ದೀನಿ ಇಮೇಜಸ್ನ ಹುಡ್ಕೋಕ್ಕೆ, ಯಾಕಂದರೆ ಅವರು ನನಗೆ ಯಾವುದೇ ರೀತಿಯಾದಂಥ ಇಮೇಜಸ್ನ ಕೊಟ್ಟಿರಲಿಲ್ಲ. ಸೊ ಯೂಶಲಿ ಕ್ಲೈಂಟ್ಗೆ ನಾವು ಕೇಳಬೇಕು ಇಮೇಜಸ್ ನಿಮ್ಮ ಹತ್ರ ಇದೆಯಾ ಏನು ಅಂತ ಹೇಳಿಬಿಟ್ಟು. ಯೂಶಲಿ ಇದೆಲ್ಲ ಅವರೇ ಪ್ರೊವೈಡ್ ಮಾಡಬೇಕು. ಬೈ ಚಾನ್ಸ್ ಮಾಡಿಲ್ಲ ಅಂತ ಹೇಳಿದಾಗ ಆವಾಗ ನಾವು ನಮ್ಮ ಓನ್ ಇಮೇಜಸ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಂದೇನಂತ ಹೇಳಿದರೆ ಅವ್ರ ಹತ್ರನೇ ಪ್ರಿಫರೆನ್ಸಸ್ ಕೇಳಿ, ಯಾವ ರೀತಿ ಇಮೇಜಸ್ಸು ಈ ಥರದ್ದು ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆ ಅಂತೆಲ್ಲ ಹೇಳಿಬಿಟ್ಟು. ಸೊ ಇಲ್ಲಿ ನಾನು ಕೆಲವೊಂದಷ್ಟು ಇಮೇಜಸ್ನೆಲ್ಲ ಹುಡುಕಿದ್ಮೇಲೆ ಪೋಸ್ಟ್ನ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಅಗೇನ್ ಅಲ್ಲಿ ರೆಫರೆನ್ಸ್ ಪೋಸ್ಟ್ ನೋಡಿದಾಗ ಕೂಡ ಅಷ್ಟೇ ಕೆಲವೊಂದು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾವುದನ್ನು ನಾವು ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅದ್ರ ಮೇಲೆ ಇವಾಗ ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು ಫಸ್ಟು ಇಮೇಜಸ್ನ ನಾನು ಹಾಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮತ್ತೆ ರೆಫರೆನ್ಸ್ ಪೋಸ್ಟ್ ಯಾವುದಾದ್ರು ನಾನು ಪಿಂಟ್ರೆಸ್ಟಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನಾವು ತೊಗೊಂಡಿರುವಂಥ ಇಮೇಜ್ಗೆ ತಕ್ಕನಂಗೆ ಇಲ್ಲಿ ನಮ್ಮ ರೆಫರೆನ್ಸಲ್ಲಿ ಏನಾದರೂ ಕಾಣಿಸುತ್ತಾ, ಆಮೇಲೆ ಅವ್ರು ಕೊಟ್ಟಿರುವಂಥ ಒಂದಷ್ಟು ಡೀಟೇಲ್ಸ್ ರಿಲೇಟೆಡ್ ಏನಾದರೂ ಪೋಸ್ಟ್ಗಳು ಸಿಗುತ್ತಾ ನಮಗೆ ಅಂತೆಲ್ಲ ಹೇಳ್ಬಿಟ್ಟು. ಯಾವಾಗಲೂ ಅಷ್ಟೇ ನೀವು ಪೋಸ್ಟ್ನ ಡಿಸೈನ್ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಒಂದು ಸುಮ್ಮನೆ ಪ್ಲೇಸ್ ಮಾಡ್ಕೊಂಡಿರಿ. ಆಮೇಲೆ ಏನೇನು ಕಂಟೆಂಟ್ ಕೊಟ್ಟಿರ್ತಾರೆ ಅದೆಲ್ಲ ಫಸ್ಟು ನಿಮ್ಮ ಕ್ಯಾನ್ವಾಸ್ ಅಥವಾ ನಿಮ್ಮ ಫೋಟೋಶಾಪ್ ಇದರಲ್ಲಿ ಅಥವಾ ನೀವು ಯಾವುದಾದ್ರು ಡಿಸೈನ್ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿರ್ತೀರ ಅದರಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅಥವಾ ಕಾಂಟೆಂಟ್ ಕೊಟ್ಟಿರ್ತಾರೆ ಅದೆಲ್ಲ ಬರೆದಿಟ್ಕೊಂಬಿಡಿ. ಏನೇನು ವಿಷಯಗಳು ಬರಬೇಕು ಅಥವಾ ಪೋಸ್ಟಲ್ಲಿ ಏನೇನು ಬರಬೇಕು ಎಲ್ಲನೂ ಡಂಪ್ ಮಾಡಿಬಿಡಿ. ಆಮೇಲೆ ಒಂದೊಂದನೇ ಪ್ಲೇಸ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡ್ಬೋದು ನಾನೆಲ್ಲ ಡಂಪ್ ಮಾಡಿದ್ದೀನಿ. ಇವಾಗ ಒಂದೊಂದು ಟೆಕ್ಸ್ಟ್ ಮೇಲೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅವ್ರು ಏನೇನು ಲಿಸ್ಟ್ ಕೊಟ್ಟಿದ್ರು ಅದೆಲ್ಲ ನಾನು ಹಾಕ್ಕೊಂಡೆ. ಆ್ಯಂಡ್ ಅವರು ಸ್ಪೆಸಿಫಿಕ್ಕಾಗಿ ಹೇಳಿದ್ದು ಐಕಾನ್ಸ್ನ ಯೂಸ್ ಮಾಡಿ ಅಂತರ ಹೇಳಿಬಿಟ್ಟು. ಅಗೇನ್ ಬಿಗಿನಿಂಗಲ್ಲಿ ಹೇಳಿರಲಿಲ್ಲ, ಬಟ್ ಅವ್ರು ಕೊಟ್ಟಿರೋವಂಥ ಪ್ಯಾಕೇಜಸ್ ಡೀಟೇಲ್ಸ್ನಲ್ಲಿ ಸಾಕಷ್ಟು ಕಾಮನ್ ವಿಷಯಗಳಿತ್ತು. ಸೊ ಅದೆಲ್ಲ ಟೆಕ್ಸ್ಟ್ ಮುಖಾಂತರ ನಾವು ತುಂಬ ಪೋಸ್ಟ್ನಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಒಂದು ಪೋಸ್ಟ್ ಡಿಸೈನ್ ಮಾಡೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಆ ಪೋಸ್ಟ್ ನೋಡಿದ ತಕ್ಷಣ ಗ್ರಾಸ್ಪ್ ಆಗಬೇಕು, ಏನಿದೆ ಏನು ವಿಷಯ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆ ರೀಸನ್ಗೋಸ್ಕರ ನಾನೇನು ಮಾಡಿದೆ, ಏನೇನು ಕಾಮನ್ ಎಲಿಮೆಂಟ್ಸ್ ಇದೆ ಎಲ್ಲ ಪ್ಯಾಕೇಜಲ್ಲೂ ಅದನ್ನು ಒಂದು ಐಕಾನ್ ಫಾರ್ಮೇಟಲ್ಲಿ ಹಾಕೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಐಕಾನ್ಸ್ನ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ರೆಫರೆನ್ಸ್ ಪೋಸ್ಟ್ನ ನಾನು ತೊಗೋತಾ ಇದ್ದೀನಿ. ಆ್ಯಂಡ್ ಐಕಾನ್ಸ್ಗೆಲ್ಲ ಫ್ಲ್ಯಾಟ್ ಐಕಾನ್ಸ್ ಅಂತ ವೆಬ್ಸೈಟ್ ಇದೆ, ಅಲ್ಲಿ ನಿಮಗೆ ಫ್ರೀ ಐಕಾನ್ಸ್ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಆರಾಮಾಗೆ. ಆ್ಯಂಡ್ ಐಕಾನ್ಸ್ ಸೆಲೆಕ್ಟ್ ಮಾಡೋಗ್ಲೂ ಅಷ್ಟೇ ಒಂದೇ ರೀತಿಯಾದಂಥ ಐಕಾನ್ಸ್ನ ತೊಗೋಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಲೈನ್ ಐಕಾನ್ಸ್ ತೊಗೊಂಡ್ರೆ ಎಲ್ಲ ಕಡೆ ಸಿಮಿಲರ್ ಥಿಕ್ನೆಸ್ ಇರೋ ಲೈನ್ಸ್ ಆ ಥರದ ಐಕಾನ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ಇರಬೇಕು ಡಿಸೈನಲ್ಲಿ.
ನೆಕ್ಸ್ಟು ಇಲ್ಲಿ ನೋಡ್ಬೋದು ನಾನೊಂದು ರೆಫರೆನ್ಸ್ ಪೋಸ್ಟ್ನ ಏನು ತೊಗೊಂಡಿದ್ದೆ ಅದನ್ನು ಯೂಸ್ ಮಾಡಿಕೊಂಡು ಅದೇ ಫಾರ್ಮ್ಯಾಟಲ್ಲಿ ಐಕಾನ್ಸ್ಗಳನ್ನ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಯಾವ್ದು ರೆಫರೆನ್ಸ್ ತೊಗೊಂಡಿರ್ತೀರ ಅಲ್ಲಿಂದ ಐಡಿಯಾಸ್ನ ಜನ್ರೇಟ್ ಮಾಡಿ ಹೇಗೆ ಪ್ಲೇಸ್ಮೆಂಟ್ಸ್ ಮಾಡ್ಬೋದು, ಈ ಥರದ ಐಡಿಯಾಸ್ ಎಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಅಗೇನ್ ಇದೆಲ್ಲ ಸುಮ್ಮನೆ ನೋಡಿ ಆರಾಮಾಗಿ ಕಲ್ತ್ಕೊಂಡು ಮಾಡುವಂಥ ಪ್ರಾಸೆಸ್ ಇದೆಲ್ಲ. ನಿಮಗೆ ಎಕ್ಸಾಕ್ಟ್ಲಿ ಗ್ರಾಫಿಕ್ ಡಿಸೈನ್ ಬಗ್ಗೆ ಅಥವಾ ಡಿಸೈನ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂದರೂ ನಡೆಯುತ್ತೆ. ಅಲ್ಲೇನು ಡಿಸೈನ್ ನೀವು ರೆಫರೆನ್ಸಾಗಿ ನೋಡಿರ್ತೀರ ಅಥವಾ ಯಾವ್ದು ಚೆನ್ನಾಗಂತ ಅನಿಸಿರುತ್ತೆ ಅದನ್ನು ರೆಪ್ಲಿಕೇಟ್ ಮಾಡ್ತಿರೋದು ಅಷ್ಟೇ ಇಲ್ಲಿ. ಆ್ಯಂಡ್ ಫಸ್ಟು ನಾನಿಲ್ಲಿ ಐಕಾನ್ಸ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಅದೆಲ್ಲ ಒಂದು ಸಪ್ರೇಟ್ ಗ್ರೂಪ್ನಲ್ಲಿ ಹಾಕ್ಕೊಂಬಿಟ್ಟು ನೆಕ್ಸ್ಟು ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತೀವಿ, ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರೋದು ಈ ಥರದ್ದೆಲ್ಲ. ಸೊ ಯೂಶ್ವಲಿ ಈ ಥರದ್ದು ಆ್ಯಡ್ ಕ್ರಿಯೇಟಿವ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೆಲ್ಲ ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪೋರ್ಷನ್ನು ಕಾನ್ಸ್ಟೆಂಟ್ ಆಗಿರುತ್ತೆ, ಇಮೇಜಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಆ ಕಾನ್ಸ್ಟೆಂಟ್ ಪೋರ್ಷನ್ಸ್ ಏನಿದೆ ಅದನ್ನೆಲ್ಲ ನಾನು ಫಸ್ಟು ಡಿಸೈನ್ ಮಾಡಿಕೊಂಡೆ. ಅದಾದಮೇಲೆ ಬೇರೆ ಕಂಟೆಂಟ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಈ ಕಾಂಟ್ಯಾಕ್ಟ್ ಡೀಟೇಲ್ಸು ಐಕಾನ್ಸು ಇದೆಲ್ಲ ಚೇಂಜ್ ಆಗೋಲ್ಲ, ಬಟ್ ಪ್ರೈಸು ಆಮೇಲೆ ಡೆಸ್ಟಿನೇಷನು ಅಥವಾ ಅದರಲ್ಲಿ ಏನೇನು ಸಿಗುತ್ತೆ ಈ ಥರದ್ದು ಡೀಟೇಲ್ಸು ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಏನಿರುತ್ತೆ ಅದನ್ನು ಫಸ್ಟು ಡಿಸೈನ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಗೇನ್ ಈ ಪ್ರೈಸು ಈ ರೀತಿ ಹಾಕಬೇಕು, ಅಗೇನ್ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ನನಗೆ. ಸೊ ಎಲ್ಲ ಆ ಪೋಸ್ಟ್ಗಳು ನೋಡಿ ಅದರಲ್ಲಿ ಒಂದು ಪೋಸ್ಟ್ನಲ್ಲಿ ಈ ರೀತಿ ಪ್ಲೇಸ್ ಮಾಡಿದರು. ಸೊ ಅದಕ್ಕೋಸ್ಕರ ಅದೇ ಫಾರ್ಮ್ಯಾಟ್ನ ನಾನಿಲ್ಲಿ ಕಾಪಿ ಮಾಡ್ತಾ ಇರೋದಷ್ಟೇ. ಮೇ ಬಿ ಸಾಕಷ್ಟು ಜನರಿಗೆ ಡಿಸೈನ್ ಮಾಡುವಾಗ ಅಂದರೆ ಫಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ, ಐಡಿಯಾಸ್ ಬರೋಲ್ಲ, ಯಾವ ರೀತಿ ಡಿಸೈನ್ ಮಾಡೋದು ಅಥವಾ ನಾವೇ ಓನಾಗಿ ಐಡಿಯಾಸ್ ಮಾಡಿ ಮಾಡಬೇಕಂತ ಈ ಥರದ್ದೆಲ್ಲ ಒಂದಷ್ಟು ಥಾಟ್ಸ್ ಇರ್ಬೋದು. ನನಗೂ ಕೂಡ ಬಿಗಿನಿಂಗ್ ಸ್ಟೇಜಸಲ್ಲಿತ್ತು, ಎಲ್ಲ ನಾವೇ ಒರಿಜಿನಲ್ ಆಗಿ ಮಾಡಬೇಕಂತ ಹೇಳ್ಬಿಟ್ಟು. ಬಟ್ ಆ ರೀತಿ ಮಾಡೋದು ತುಂಬ ಕಷ್ಟ. ಏನಂತ ಹೇಳಿದ್ರೆ ಬೇರೆ ಬೇರೆ ಪೋಸ್ಟ್ಗಳು ಅಥವಾ ಡಿಸೈನ್ಗಳು ನೋಡಿ ಅದರಲ್ಲಿ ಒಂದೊಂದು ಪೋಸ್ಟಿನ ಒಂದೊಂದು ಐಡಿಯಾಸನ್ನು ತೊಗೊಂಡು ನಾವೇ ಓನಾಗಿ ಒಂದು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನಾನೊಂದು ರೆಫರೆನ್ಸ್ನ ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಒಂದು ಥೈಲ್ಯಾಂಡ್ ಪೋಸ್ಟು. ಅಗೇನ್ ಇದು ನಾನು ಇವ್ರಿಗೆ ಸ್ಯಾಂಪಲ್ ಥರ ಮಾಡಿಕೊಟ್ಟಿದ್ದ ಪೋಸ್ಟ್ ಅದು. ಸೊ ಅದು ಕೂಡ ಅಷ್ಟೇ ನಾನು ಬೇರೆ ಬೇರೆ ಡಿಸೈನ್ನ ನೋಡಿ ಮಾಡಿರೋ ಅಂಥದ್ದು. ಸೊ ಇದು ಅವರು ಖುಷಿಪಟ್ಟರು ಆ್ಯಂಡ್ ಅಪ್ರೂವ್ ಮಾಡಿದರು. ಸೊ ಅದನ್ನೇ ರೆಫರೆನ್ಸ್ ಥರ ಇಟ್ಕೊಂಡು ಈ ಒಂದು ಬಾಲಿ ಪೋಸ್ಟ್ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ರೆಪ್ಲಿಕೇಟ್ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು ಸ್ವಲ್ಪ ಪ್ರೈಸಿಂಗ್ ಎಲ್ಲ ಹಾಕ್ಬೋದು, ಆಮೇಲೆ ಐಕಾನ್ಸ್ ಎಲ್ಲ ಹಾಕ್ಬೋದು, ಅದೆಲ್ಲ ನಾನು ಕಷ್ಟ ಆಗ್ತಾಯಿದೆ, ಆ ಪೋರ್ಷನ್ಸ್ನ ಡಿಸೈಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇನ್ ವಿಷಯ ಇನ್ನೊಂದೇನೆಂದರೆ ಗ್ರಾಫಿಕ್ ಡಿಸೈನ್ ಮಾಡುವಾಗ ಎಲ್ಲ ಕಡೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಇವಾಗ ನೀವು ಲೆಫ್ಟ್ ಸೈಡ್ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರ ರೈಟ್ ಸೈಡ್ ಕೂಡ ಅಷ್ಟೇ ಗ್ಯಾಪ್ ಇರಬೇಕು. ಸೊ ಅದಕ್ಕೋಸ್ಕರ ಅದನ್ನು ಮೇಂಟೈನ್ ಮಾಡೋಕ್ಕೆ ನಾನು ಒಂದು ಚಿಕ್ಕದೊಂದು ಸ್ಕ್ವೇರ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನೇ ರೆಫರೆನ್ಸ್ ಥರ ಯೂಸ್ ಮಾಡ್ತಾಯಿದ್ದೀನಿ ಎರಡು ಕಡೆಯೂ. ಸೊ ಈ ರೀತಿ ನೀವು ಡಿಸೈನ್ನಲ್ಲಿ ಕನ್ಸಿಸ್ಟೆನ್ಸಿನ ತರಿಸ್ಕೋಬೋದು. ಮೇನ್ ಏನಿಲ್ಲ ಡಿಸೈನ್ ಮಾಡುವಾಗ ಏನಂತ ಹೇಳಿದ್ರೆ ಎಲ್ಲ ಕಡೆ ಸ್ಪೇಸಿಂಗ್ ಕರೆಕ್ಟಾಗಿರಬೇಕು, ಈಕ್ವಲ್ ಆಗಿರಬೇಕು, ನೋಡೋಕ್ಕೆ ಪ್ಲೆಸೆಂಟ್ ಆಗಿರಬೇಕು. ತುಂಬ ಕಂಜೆಸ್ಟೆಡ್ ಆಗಿಬಿಟ್ಟು ಕಾರ್ನರ್ಗೆಲ್ಲ ಹಾಕಕ್ಕೆ ಹೋಗಬಾರ್ದು. ಸೊ ಇವಾಗ ಇಲ್ಲಿ ನೋಡ್ಬೋದು ನಾವಿಲ್ಲಿ ಮೇನ್ ಲೊಕೇಶನ್ದು ಹೆಸರನ್ನು ಹಾಕ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಸಿಂಪಲಾಗೆ ನಾನು ಮುಂದೆ ಏನು ಪ್ಲೇಸ್ ಇದೆ ಅಷ್ಟನ್ನು ಮಾತ್ರ ಮಾಸ್ಕ್ ಥರ ಮಾಡಿಬಿಟ್ಟು ಅದರಿಂದ ಟೆಕ್ಸ್ಟ್ ಬರೋ ಥರ ಹಾಕೋತಾ ಇದ್ದೀನಿ. ಯೂಶ್ವಲಿ ಈ ಥರದ್ದು ಟ್ರೆಂಡಿಂಗ್ ಥರದ್ರಲ್ಲಿ ಇರುತ್ತೆ, ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇದೆಲ್ಲ ಸಿಂಪಲ್ ಐಡಿಯಾಸ್ ಇದೆಲ್ಲ. ಆ್ಯಂಡ್ ಇದಾದಮೇಲೆ ನಾನು ಒಂದು ಟೆಕ್ನಿಕ್ ಥರ ಮಾಡೋದೇನಂತ ಹೇಳಿದ್ರೆ ಟೆಕ್ಸ್ಟ್ ಹಾಕೋದ್ಮೇಲೆ ಅದಕ್ಕೆ ಬ್ಲೆಂಡಿಂಗ್ ಮಾಡ್ಕೊಡ್ತೀನಿ. ಅದು ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಸೊ ನೀವೇನು ತುಂಬ ಗ್ರೇಡಿಯೆಂಟ್ಸು ಅದು ಇದು ಕಲರ್ಸು ಈ ಥರದ್ದೆಲ್ಲ ಹಾಕಬೇಕನ್ನೋದೇನಿರಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಥರ ಗೊತ್ತಿಲ್ಲ ಅಂದರೆ ನಾನು ಜನ್ರಲ್ಲಾಗೆ ಸಿಂಪಲಾಗೆ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಹಾಗಾಗಿ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನಾನು ಸಿಂಪಲಾಗೆ ಎಷ್ಟರಲ್ಲಿ ಕೆಲಸ ಮುಗಿಯುತ್ತೆ ಅಷ್ಟರಲ್ಲಿ ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟು ಇದನ್ನು ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಂತ ಹೇಳಿಬಿಟ್ಟು ಅಗೇನ್ ಇಷ್ಟು ಕೂಡ ನನಗೆ ಇಷ್ಟ ಆಗುತ್ತೆ, ಬಟ್ ಕ್ಲೈಂಟಿಗೆ ಸ್ವಲ್ಪ ಇಂಪ್ರೆಸ್ ಮಾಡಬೇಕಲ್ವ. ಸೊ ಹಾಗಾಗಿ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಫಾಗ್ ಥರ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಒಂದಷ್ಟು. ಸೊ ಅದಕ್ಕೆ ನಿಮಗೆ ಅಗೇನ್ ಇದೆಲ್ಲ ಮೇ ಬಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಫಾಗ್ PNG ಅಂತೇನೋ ಸರ್ಚ್ ಮಾಡಿ ನೋಡಿ, ಇಲ್ಲಾಂದರೆ ಫಾಗ್ ಇಮೇಜಸ್ ಆ ಥರ ಏನಾದರೂ ಸೊ ಸಿಗುತ್ತೆ ನಿಮಗೆ. ಸೊ ಅದನ್ನು ಡೆಪ್ತ್ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಆ ಬಿಲ್ಡಿಂಗ್ನ ಸಪ್ರೇಟಾಗಿ ಮಾಸ್ಕ್ ಔಟ್ ಮಾಡಿದ್ದೀನಲ್ಲ, ಸೊ ಬಿಲ್ಡಿಂಗ್ ಹಿಂದೆ ಫಾಗ್ಗಳನ್ನ ಹಾಕ್ತಾಯಿದ್ದೀನಿ ಬೇರೆ ಬೇರೆ ಲೇಯರ್ಸು. ಆಮೇಲೆ ಟೆಕ್ಸ್ಟ್ ಮೇಲೆ ಕೂಡ ಒಂದಷ್ಟು ಹಾಕ್ತಾಯಿದ್ದೀನಿ.
ಆ್ಯಂಡ್ ಟೆಕ್ಸ್ಟ್ ಮೇಲೆ ರಿಮೂವ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಆ ಪೋರ್ಷನ್ಸ್ನ ಮಾತ್ರ ಮಾಸ್ಕ್ ಮಾಡಿ ಟೆಕ್ಸ್ಟ್ನಲ್ಲಿ ತೆಗ್ದಾಕ್ತಾ ಇದ್ದೀನಿ. ಸೊ ಈ ರೀತಿ ಕ್ರಿಯೇಟ್ ಮಾಡಿದಾಗ ನೋಡ್ಬೋದು ಇಲ್ಲಿ ಒಂದು ಡೆಪ್ತ್ ಥರ ಕ್ರಿಯೇಟ್ ಆಗಿದೆ, ಅಂದರೆ ಮೇನ್ ಲೊಕೇಶನ್ ಏನಿದೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಥರ ಸಣ್ಣ ಪುಟ್ಟ ಸಟಲಾಗಿ ಒಂದಷ್ಟು ವಿಷಯಗಳನ್ನ ಆ್ಯಡ್ ಮಾಡಿದ್ರೆ ಅಥವಾ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರೆ ಅದು ನಾರ್ಮಲ್ಗಿಂತ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇನ್ನೇನು ಪೋಸ್ಟ್ ಎಲ್ಲ ಕಂಪ್ಲೀಟಾಗಿ ಡಿಸೈನ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಫಿನಿಷಿಂಗ್ ಟಚಸ್ ಥರ ಮಾಡ್ತಿರೋದಷ್ಟೇ. ಆ್ಯಂಡ್ ಅಫ್ಕೋರ್ಸ್ ನನಗೆ ಫೋಟೋಶಾಪ್ ಅಷ್ಟು ಯೂಸ್ ಮಾಡೋಕ್ಕೆ ಬರೋಲ್ಲ, ಗೊತ್ತಿರೋದು ಒಂದಷ್ಟು ವಿಷಯಗಳು ಮಾತ್ರ, ಅಷ್ಟನ್ನು ಇಟ್ಕೊಂಡು ಈ ಪೋಸ್ಟ್ನ ಡಿಸೈನ್ ಮಾಡಿರೋದು. ಸೊ ಇದರಲ್ಲಿ ನಾನು ಯೂಸ್ ಮಾಡಿರೋ ಟೂಲ್ಸ್ ಅಂದರೆ ಬರೀ ಬ್ರಷು, ಮಾಸ್ಕಿಂಗು ಇದೆರಡೇ ಯೂಸ್ ಮಾಡಿರೋದು. ಅದು ಬಿಟ್ಟರೆ ಬ್ಲೆಂಡಿಂಗ್ ಮೋಡ್ಸ್ ಯೂಸ್ ಮಾಡಿದ್ದೀನಿ, ಇದಿಷ್ಟೇ. ಸೊ ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ ಫೋಟೋಶಾಪ್ ಕಲಿಬೇಕು, ಫೋಟೋಶಾಪ್ ಬರಲ್ಲ, ಪೋಸ್ಟ್ ಡಿಸೈನ್ ಮಾಡೋಕ್ಕೆ ಬರಲ್ಲ, XYZ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳೋ ಥರ ನಿಮಗೆ ಕಂಪ್ಲೀಟಾಗಿ ಒಂದು ಸಾಫ್ಟ್ವೇರ್ ಗೊತ್ತಿರಬೇಕಂತೇನಿಲ್ಲ. ಆ್ಯಂಡ್ ಏನಾದರೂ ಒಂದು ಡಿಸೈನ್ ಮಾಡೋಕ್ಕೆ ಇದೇ ಸಾಫ್ಟ್ವೇರ್ ಬೇಕು ಅದೇ ಸಾಫ್ಟ್ವೇರ್ ಬೇಕಂತೇನಿಲ್ಲ. ನಿಮಗೆ ಯಾವ ಸಾಫ್ಟ್ವೇರ್ ಕಂಫರ್ಟೇಬಲ್ ಇದೆ ಅದರಲ್ಲಿ ಆರಾಮಾಗಿ ವರ್ಕ್ ಮಾಡಿ. ಮೇನ್ ಏನಂದರೆ ಔಟ್ಪುಟ್ ಬರಬೇಕಷ್ಟೆ. ಸೊ ನಾನು ಇದೇ ಪೋಸ್ಟ್ನ ಬೇಕಾದ್ರೆ ಆಫ್ಟರ್ ಎಫೆಕ್ಟ್ಸಲ್ಲಿ ಕೂಡ ಮಾಡ್ಬೋದು, ಯಾಕಂದರೆ ನನಗೆ ಅದು ಜಾಸ್ತಿ ಕಂಫರ್ಟೇಬಲ್ ಇದೆ. ಆ ಸ್ಪೆಸಿಫಿಕ್ ಸಾಫ್ಟ್ವೇರ್ ಯೂಸ್ ಮಾಡಿದಾಗ ಕೆಲವೊಂದಷ್ಟು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫೋಟೋಶಾಪಲ್ಲಿ ಮಾಡುವಾಗ ಮಾಸ್ಕಿಂಗ್ ಆರಾಮಾಗಿ ಮಾಡ್ಬೋದು, ಆಮೇಲೆ ಫೋಟೋ ಎಡಿಟ್ಸು ಈ ಥರದ್ದೆಲ್ಲ ಆರಾಮಾಗಿ ಮಾಡ್ಬೋದು. ಅದು ಆಫ್ಟರ್ ಎಫೆಕ್ಟ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡ್ಬೋದು ಬಟ್ ಸ್ವಲ್ಪ ಕಷ್ಟ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಟೆಕ್ಸ್ಟೆಲ್ಲ ಏನು ಹಾಕಿದ್ದೀನಿ ಹೈಲೈಟಾಗಿ ಕಾಣಿಸ್ಬೇಕಂತ ಹೇಳಿಬಿಟ್ಟು ಕೆಳಗಡೆ ಒಂದು ಬ್ಲ್ಯಾಕ್ ಗ್ರೇಡಿಯಂಟ್ ಥರ ಕೊಡ್ತಾಯಿದ್ದೀನಿ. ಆವಾಗ ಟೆಕ್ಸ್ಟೆಲ್ಲ ಕ್ಲೀನಾಗೆ ಪಾಪ್ಔಟ್ ಆಗಿಬಿಟ್ಟು ಕಾಣಿಸುತ್ತೆ. ಆ್ಯಂಡ್ ಇದಾದಮೇಲೆ ಮಿಕ್ಕಿರೋದು ನಿಮಗೆ ಬೇಕಾದ್ರೆ ಒಂದಷ್ಟು ಕಲರ್ ಕರೆಕ್ಷನು ಈ ಥರದ್ದೆಲ್ಲ ಮಾಡ್ಬೋದು. ಆ್ಯಂಡ್ ಇನ್ನು ಏನಾದರೂ ನೀವು ಎಸ್ಥೆಟಿಕ್ಕಾಗಿ ಕ್ಲೀನಾಗಿ ತೋರಿಸ್ಬೋದು ಅಂತ ಹೇಳಿದ್ರೆ ಆ ಥರದ ಕೆಲಸ ಎಲ್ಲ ಮಾಡ್ಬೋದು. ಮೆಜಾರಿಟಿಯಾಗೆ ಇದಿಷ್ಟೇ. ಐಡಿಯಾಸ್ ಬರಲ್ಲ ಅಂತ ಹೇಳಿದ್ರೆ ಪಿಂಟ್ರೆಸ್ಟು, ಡ್ರಿಬಲ್ಗೆ ಹೋಗಿ ಅಲ್ಲಿಂದ ಏನಾದರೂ ಐಡಿಯಾಸ್ ನೋಡಿ. ಆಮೇಲೆ ಒಂದು ಪೋಸ್ಟ್ ನೋಡೋವಾಗ ನಿಮ್ಗೆ ಯಾಕೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದೆಲ್ಲ ಡಿಸೈಡ್ ಮಾಡಿ. ಅಲ್ಲಿ ಇರೋ ಟೆಕ್ಸ್ಟು ಫಾಂಟ್ಗಳನ್ನ ನೋಡಿ, ಯಾಕೆ ಇವರು ಇದೇ ರೀತಿ ಫಾಂಟ್ಗಳನ್ನ ತೊಗೊಂಡಿದ್ದಾರೆ, ಅದೇ ಥರದ್ದು ಸಿಮಿಲರ್ ಫಾಂಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಬೇಸಿಕಲಿ ಅವ್ರೇನು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ರೀಕ್ರಿಯೇಟ್ ಮಾಡಿ ಅಷ್ಟೇ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಆರಾಮಾಗಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಕ್ರಿಯೇಟ್ ಮಾಡ್ಬೋದು.